ಪಾಲಿಕೆಗೆ 54 ಗ್ರಾಮಗಳು ಸೇರ್ಪಡೆಗೆ ಸಿದ್ಧತೆ. ವರದಿಯನ್ನ ಸಿದ್ಧಪಡಿಸಿ ಡಿಸಿ ಶುಭ ಕಲ್ಯಾಣ್ಗೆ ಹಸ್ತಾಂತರ. ಯಾವ ಗ್ರಾಮಗಳು ಪಾಲಿಕೆಯ ವ್ಯಾಪ್ತಿಗೆ ಸೇರ್ತವೆ ಗೊತ್ತಾ? ಎಸ್ ವೀಕ್ಷಕರೇ, ತುಮಕೂರು ಈಗಾಗಲೇ ಸ್ಮಾರ್ಟ್ ಸಿಟಿ 2ನೇ ಬೆಂಗಳೂರು ಎಂದು ಕರೆಸಿಕೊಂಡು ಅತಿ ಕಡಿಮೆ ಸಮಯದಲ್ಲಿಯೇ ಅಭಿವೃದ್ಧಿಯನ್ನ ಹೊಂದಿದ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಈಗ ಇರುವ ನಗರ ಪ್ರದೇಶದ 35 ವಾರ್ಡ್ಗಳ ಜೊತೆಗೆ ಸುತ್ತಲಿನ 14 ಗ್ರಾಮ ಪಂಚಾಯಿತಿಗಳ 54 ಗ್ರಾಮಗಳನ್ನ ಸೇರ್ಪಡೆ ಮಾಡುವ ಪ್ರಯತ್ನ ನಡೀತಾ ಇದೆ. ಯಾವ ಗ್ರಾಮಗಳು ಸೇರ್ಪಡೆಯಾಗ್ತಾ ಇವೆ, ಇದಕ್ಕೆ ಪರಮೇಶ್ವರ್ ಏನಂದ್ರು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಮೇರೆಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು 54 ಗ್ರಾಮಗಳನ್ನ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡುವ ಕಾನೂನು ಪ್ರಕ್ರಿಯೆಯನ್ನ ನಡೆಸುತ್ತಿದ್ದಾರೆ. ತುಮಕೂರು ನಗರದ ವ್ಯಾಪ್ತಿಯನ್ನ 3 ದಶಕದ ಹಿಂದೆ ವಿಸ್ತರಣೆ ಮಾಡಲಾಗಿತ್ತು. ಈಗ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 48 ಚದರ ಕಿಲೋಮೀಟರ್ ಇದೆ. 14 ಗ್ರಾಮ ಪಂಚಾಯಿತಿಗಳು, 54 ಗ್ರಾಮಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆಯಾದರೆ ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯು 174 ಚದರ ಕಿಲೋಮೀಟರ್ವರೆಗೂ ವಿಸ್ತರಣೆಯಾಗಲಿದೆ. ನಾವು ಬೆಂಬಲಿಸ್ತೀವಿ ಅದಕ್ಕೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ಆಲೋಚನೆ, ಮುಂದಾಲೋಚನೆ. ಯಾಕಂದರೆ ಮುಂದೆ ಹಳ್ಳಿಗಳು ಡೆವಲಪ್ಮೆಂಟ್ ಆಗಬೇಕು ಅನ್ನೋಂಥದ್ದು. ಈಗ ಏನಾಗ್ತದೆ, ಯಾರೇ ಕೂಡ ಒಂದು ಸೈಟ್ ತಗೊಂಡು ನಿವೇಶನ ತಗೊಂಡು ಮನೆ ಕಟ್ಟಬೇಕು ಅಂತ ಅಂದರೆ ಎಲ್ಲ ಒಂದು ಕಡೆ ನನಗೆ ಗೊತ್ತಿರೋ ಪ್ರಕಾರ ಸಿಟಿನಲ್ಲಿ ಆಗ್ತಾಯಿಲ್ಲ. 50 ಲಕ್ಷ 60 ಲಕ್ಷ 80 ಲಕ್ಷ ಒಂದು ಸೈಟ್ ಹೋಗಿದೆ. ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇರೋಂಥದ್ದು ಸಿಟಿ ಔಟ್ಸ್ಕರ್ಟಲ್ಲಿ ಮಾತ್ರ. ಸೊ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಒಂದು ಕಡೆ ಇವತ್ತು ಆ ಮಹಾನಗರ ಪಾಲಿಕೆಗಳಿಗೆ ಕೆಲವು ಹಳ್ಳಿಗಳಿಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ನಾವು ಬೆಂಬಲಿಸ್ತೀವಿ. ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಏನು ಪ್ರಾಮಿಸ್ ಮಾಡೋರು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾನು ಒತ್ತಾಯ ಅಷ್ಟೇ. 100% ಪರಮೇಶ್ವರ್ ಸಾಹೇಬ್ರು ಕೂಡ ಅದೇ ಹೇಳಿದ್ದು, ಎಲ್ಲ ಒಂದು ಕಡೆ ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗ್ತದೆ, ಡೆವಲಪ್ಮೆಂಟಿಗೋಸ್ಕರ ಸೇರಿಸಬೇಕು ಅಂತ ಹೇಳಿದ್ದಾರೆ. ಸೇರಿಸಲಿ, ಸಂತೋಷ, ನಮಗೆ ನಾವು ಬೆಂಬಲಿಸ್ತೀವಿ ಅದನ್ನು. ಇನ್ನು ಈ ವಿಚಾರವಾಗಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ, ಹೀಗೆ ಗ್ರಾಮಗಳನ್ನ ಪಾಲಿಕೆ ಸೇರ್ಪಡೆ ಮಾಡ್ತಾ ಇರೋದು ಸರಿಯಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಹಾಲು, ಜಮೀನು ಇನ್ನಿತರೆ ವಿಚಾರದಲ್ಲಿ ಅನ್ಯಾಯವಾದರೆ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಹೋಗುತ್ತೆ. ಹೀಗಾಗಿ ಗ್ರಾಮೀಣ ಭಾಗಗಳನ್ನ ಸೇರಿಸಿಕೊಳ್ಳೋದು ಬೇಡ ಎಂದಿದ್ದಾರೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರು ಇವರೆಲ್ಲರೂ ಸೇರಿ 14 ಪಂಚಾಯಿತಿಗಳಲ್ಲಿರುವಂಥ ಗ್ರಾಮಗಳನ್ನು ಎಲ್ಲ 90 ಭಾಗ ಗ್ರಾಮಗಳನ್ನು ಕಾರ್ಪೊರೇಷನ್ಗೆ ಸೇರಿಸಬೇಕು ಅಂತೇಳಿ ಒಂದು ಪ್ರಪೋಸಲ್ನ ಕಳಿಸಿದ್ದಾರೆ. ಅದು ಪತ್ರಿಕೆಯಲ್ಲಿ ನಾನು ಓದಿದೆ, ಮುಂಚೆನೂ ನಾನು ಹೇಳಿದ್ದೆ ಇದನ್ನು ಮಾಡಬಾರ್ದು ಅಂತೇಳಿ, ಎಕ್ಸೆಪ್ಟ್ ಹೆಗ್ಗೆರೆ ಬಿಟ್ಟು. ಅಂದರೆ ಇದು ಏನಾಗುತ್ತೆ ಅಂದರೆ, ಇನ್ನೇ ತುಮಕೂರು ಸಿಟಿನೇ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನೂ UGD ಆಗಿಲ್ಲ, ರೋಡ್ಸ್ ಆಗಿಲ್ಲ, ಪಾರ್ಕ್ ಆಗಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಈಗೆಲ್ಲ ಗ್ರಾಮೀಣ ಪ್ರದೇಶದ ಸೊಗಡಲ್ಲಿದ್ದಾರೆ. ಹಸು ಕಟ್ತಾರೆ, ದನ ಕಟ್ತಾರೆ, ಕೂಲಿ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. ಅಲ್ಲಿ ತಂದು ಏಕಾಏಕಿ ನಗರಸಭೆ ಸೇರಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ತೆರಿಗೆ ಜಾಸ್ತಿ ಇರುತ್ತೆ, UGD ಸಿಸ್ಟಮ್ ಮಾಡೋಕ್ಕಾಗಲ್ಲ ಅವರು. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವು ಹಾಲಿನ ಡೈರಿಗೆ ಅಲ್ಲಿ ಸಬ್ಸಿಡಿ ಬರುತ್ತೆ. ಆಮೇಲೆ ಸಾಕಷ್ಟು ಎಲ್ಲವಕ್ಕೂ ಸಬ್ಸಿಡಿಗಳಿದ್ದಾವೆ, ಅಲ್ಲಿ ಯೋಜನೆಗಳಿವೆ ರೈತರಿಗೆ, ಅವೆಲ್ಲವೂ ಕೂಡ ಒಟ್ಟೋಗ್ತವೆ. ಕಾರ್ಪೊರೇಷನ್ಗೆ ಒನ್ಸ್ ಬಂದ ಮೇಲೆ ಎಲ್ಲ ರೈತರಿಗೆ ಬರುವಂಥ ಫೆಸಿಲಿಟೀಸ್ಗಳು, ಗ್ರಾಮ ಪಂಚಾಯತಿಗೆ ಬರುವಂಥ ಫೆಸಿಲಿಟೀಸ್ಗಳು, ಕಂದಾಯ ಪದ್ಧತಿಗಳು ಎಲ್ಲವೂ ಬೇರೆ ಆಗಿಬಿಡ್ತವೆ. ಗ್ರಾಮೀಣ ಕೃಪಾಂಕಗಳು ಕೂಡ ಒಟ್ಟೋಗ್ತದೆ. ಅವ್ರಿಗೇನೋ ಆಸೆ, ಅವ್ರಿಗೇನಂದರೆ ಅವರ ನೆಕ್ಸ್ಟ್ ಡಿಲಿಮಿಟೇಷನ್ ಆಗುತ್ತೆ, ಅಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ, ಅವ್ರೇನೋ ನಗರದಲ್ಲಿ ಯಾವ್ದಾರ ಒಂದು ಕ್ಷೇತ್ರ ಮಾಡ್ಕೋಬೇಕು ಅಂತೇಳಿ ಇರ್ಬೋದೇನೋ. ಆಮೇಲೆ ಅವ್ರಿಗೆ ದೂರದೃಷ್ಟಿ ಇರ್ಬೋದು, ಆದರೆ ಹಣ ಎಲ್ಲಿದೆ ಸರ್ಕಾರದಲ್ಲಿ? ಇಲ್ಲ, ನಾವು ಅದನ್ನು ಸೇರಿಸಬಾರ್ದು, ಎಕ್ಸೆಪ್ಟ್ ಹೆಗ್ಗೆರೆ ಬಿಟ್ಟು ಯಾವುದು ಸೇರಿಸಬಾರ್ದು ಅಂತ ನಮ್ಮದು ಒತ್ತಡ ಇದೆ. ಅದಕ್ಕೆ ನಾನು ಪರಮೇಶ್ ಸಾಹೇಬ್ರಿಗೂ ಹೇಳಿದ್ದೇನೆ, ಮಾಡಬೇಡಿ, ಒಂದು ಪಂಚಾಯತಿ ಮಾಡಿ, ಯಾವುದೋ ಹೆಗ್ಗೆರೆ ಅಂತ ದೊಡ್ಡದು ಸಿಟಿ ಆಗಿಬಿಟ್ಟಿದೆ ಅಂಥದ್ದನ್ನು ಮಾಡಿ, ಬೇರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರಲಿ ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನೋಡೋಣ, ಅಸೆಂಬ್ಲಿಲಿ ಮಾತಾಡ್ತೀನಿ, ಸರ್ಕಾರಕ್ಕೂ ಕಾಗದ ಬರೀತೀನಿ. ಇನ್ನು ಗೂಳೂರು ಗ್ರಾಮ ಪಂಚಾಯಿತಿ, ಹೆಗ್ಗೆರೆ, ಕೆ ಪಾಲಸಂದ್ರ, ಕೆಸರುಮಡು, ಹಿರೇಹಳ್ಳಿ, ಬೆಳಗುಂಬ, ಸ್ವಂದೇನಹಳ್ಳಿ, ಅರ್ಕೆರೆ, ಊರ್ಕೆರೆ, ಬುಗಡನಹಳ್ಳಿ, ಮಲ್ಸಂದ್ರ, ಮೈದಾಳ, ದೊಡ್ಡನಾರವಂಗಲ, ಎತ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳು ಪಾಲಿಕೆ ಸೇರ್ಪಡೆ ಮಾಡಬೇಕೆಂದು ಉದ್ದೇಶಿಸಲಾಗಿದೆ. ಈ 14 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 54 ಗ್ರಾಮಗಳಿವೆ.
ಎಲ್ಲ 54 ಗ್ರಾಮಗಳು ತುಮಕೂರು ಪಾಲಿಕೆಗೆ ಸೇರ್ಪಡೆಯಾಗಲಿವೆ ಎನ್ನಲಾಗ್ತಾ ಇದೆ. ಇನ್ನು ಈ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಮ್ಮಲ್ಲಿ ತುಮಕೂರಿನ ವ್ಯಾಪ್ತಿಯನ್ನ ವಿಸ್ತರಿಸಲು ಚರ್ಚಿಸಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ನಲ್ಲಿ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಾಧಕ ಬಾಧಕಗಳನ್ನ ಚರ್ಚಿಸಲಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಎಂದಿದ್ದಾರೆ. ಮಹಾನಗರ ಪಾಲಿಕೆ ನಾವೀಗಾಗಲೇ ಗೊತ್ತಾಯಿತು, ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೇವೆ. ಸುಮಾರು 14 ಪಂಚಾಯಿತಿಗಳು ಮಹಾನಗರ ಪಾಲಿಕೆ ಒಳಗಡೆ ಬರಬೇಕು ಅಂತೇಳಿ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸರ್ಕಾರ ತೀರ್ಮಾನ ಮಾಡಬೇಕು. ಸರ್, ಬೆಂಗಳೂರು ಸಿಟಿಯಲ್ಲಿ ಡಬಲ್ ಕಮಿಷನರೇಟ್ ಆಗುತ್ತೆ ಅಂತ ಚರ್ಚೆ ಆಗಿದೆ ಸರ್. ಅದೇನಾದರೂ ಅಲ್ಲ, ಆ ರೀತಿ ಒಂದು ಚಿಂತನೆ ಇದೆ. ಯಾಕೆಂದರೆ ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ 2 ಪೊಲೀಸ್ ಕಮಿಷನರೇಟ್ ಆಗಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ನಡೆದಿದೆ. ಅದರ ಸಾಧಕ ಬಾಧಕಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನು ಮತ್ತು ಖರ್ಚು ವೆಚ್ಚಗಳನ್ನು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಅದು ನಂತರ ತೀರ್ಮಾನ ಅಂತಿಮವಾಗಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಒಟ್ನಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ವಿಸ್ತರಣೆ ಮಾಡಲು ಹೊರಟಿರುವ ವಿಚಾರದ ಬಗ್ಗೆ ಹಲವರಿಗೆ ಅಸಮಾಧಾನವಿದೆ. ಮತ್ತೆ ಕೆಲವರು ಗ್ರಾಮೀಣ ಭಾಗದಲ್ಲಿ ಜನರಿಗೆ ಸಿಗ್ತಾ ಇರುವ ಸೌಲಭ್ಯಗಳು ಇಲ್ಲದಂತಾಗ್ತಾ ಇದೆ. ಯಾಕಂದ್ರೆ ಗ್ರಾಮಗಳನ್ನ ಸೇರ್ಪಡೆಗೊಳಿಸೋದ್ರಿಂದ ಪಾಲಿಕೆ ವ್ಯಾಪ್ತಿಗೆ ಬಂದ ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಸಿಗ್ತಾ ಇದ್ದ ಸೌಲಭ್ಯಗಳು ಹಾಳಾಗ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.